ಇದು ರಾಮಪುರ. ಎಲ್ಲಾ ಕಡೆ ಇರೋ ಹಾಗೆ ಇಲ್ಲೂ ಆಸ್ಪತ್ರೆ, ದೇವಸ್ಥಾನ, ಅಂಗಡಿ, ಬಾರ್ ಕೂಡ ಇದೆ. ಹಾಗೆ ದೇವರ ಮೇಲಿನ ಭಕ್ತಿ, ಜಾತ್ರೆ, ಹಬ್ಬ, ಹರಿದಿನ ಎಲ್ಲಾ ಕೂಡ ನಡೀತಾನೆ ಇರುತ್ತೆ. ಇದನ್ನು ನಂಬೋದು ನಂಬದೇ ಇರೋದು ನಿಮ್ಗೆ ಬಿಟ್ಟದ್ದು. ಆದರೆ ನಂಬಿಕೆನೋ ಮೂಢನಂಬಿಕೆನೋ ಗೊತ್ತಿಲ್ಲ. ವಿಜ್ಞಾನ ಎಷ್ಟೇ ವೈದ್ಯಕೀಯ ರಂಗದಲ್ಲಿ ಮುಂದುವರೆದ್ರೂ ಈ ಹಳ್ಳಿ ಜನ ಮೂಢನಂಬಿಕೆನೇ ನಂಬ್ಕೊಂಡಿದ್ದಾರೆ. ಇಲ್ಲಿ ಡಾಕ್ಟರ್ ಮತ್ತು ದೇವೇರಿ ಮಧ್ಯೆ ನಡೀತಾ ಇರೋ ಕಥೆ ಇದು. ಸರಿಯಾಗಿದೆ ನೋಡು. ಏಯ್, ಕೈ ಮೊಡ್ಚುತ್ತಿದ್ಯಾ? ಏನೇ ಬಂದಿರೋದು ನಿಮ್ಗೆಲ್ಲ? ಅಂತಿವೇದಿ ಬರ ಹೊಡ್ಕೊಂಡ್ ಸಾಯ್ತಿದ್ದೀರಲ್ಲ, ಮೊನ್ನೆಲ್ಲ ಮೈ ನೆರೆದಿದ್ದೀರಾ? ಗೊತ್ತಾಗಲ್ವಾ ಹೆಣ್ಮಕ್ಳು ಹೆಂಗಿರ್ಬೇಕು ಅಂತ? ಹೇಳೋರ್ ಕೇಳೋರ್ ಯಾರು ಇಲ್ವಾ ನಿಮ್ಗೆ? ಎಗ್ಗು ಸಿಗ್ಗು ಇಲ್ವಾ? ಬೀದಿ ಬಸರ್ ತರ ಆಡ್ತೀರಾ? ಏನಂಟಿ ಹಿಂಗ್ ಮಾತಾಡ್ತೀರಾ? ಯಾಕೆ ನಮ್ ಮೆಚ್ಚೋಡಾದ್ರೆ ಆಟ ಆಡ್ಬಾರ್ದಾ? ಇದೆಲ್ಲ ಯಾವ ರೂಲ್ಸು? ನಿಮ್ ವಯಸ್ಸಲ್ಲಿ ಇದ್ದಾಗ ನನ್ಗೆ 3 ಮಕ್ಳಾಗಿತ್ತು. ಹಿಂಗೆಲ್ಲ ಆಡಿ ನಿಮ್ ತರ ಮೆರ್ತ್ ಬಿಟ್ಟಿದ್ರೆ ಬೀದಿ ಬಸ್ವಿ ತರ ಈ ನಾಗೇನಹಳ್ಳಿಗೆ ಸಂಸಾರ ಮಾಡಕ್ ಆಗ್ತಿತ್ತ ನಾನು? ಅದು ನಿಮ್ ಕಾಲ ಆಂಟಿ, ನಾವೇನ್ ಮಾಡಕ್ಕಾಗತ್ತೆ? ಅದು ನಿಮ್ಮನೆ ಬರಹ. ಇದು 5G ಕಾಲ. ನಾವ್ ನಮ್ಮ ಅಪ್ಪ ಅಮ್ಮ ಮನೇಲಿ ಟಿವಿ ನೋಡ್ಕೊಂಡ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ ಅಲ್ವೇನೆ? ನಿಮ್ಗೆ ಯಾರು ಹೇಳಕ್ ಆಗ್ತತೆ? ಮಿಂಡ್ರು ಗುಟ್ಟಿದ್ ಮುಂಡವಿವು ಏನ್ ಅದ್ಬಸ್ ಇಲ್ದೆ ಬೆಳ್ಬಿಟ್ಟಿದ್ದೀರಾ ನೀವು? ಭಯ ಭಕ್ತಿ ಇಲ್ವಾ ನಿಮ್ಗೆ? ಮೈ ನೆರ್ದ ಮೇಲೆ ಮುಚ್ಕೊಂಡ್ ಮನೆಗ್ ಬಿದ್ದಿರ್ಬೇಕು ಭಯ ಭಕ್ತಿಯಿಂದ. ಹಿಂಗ್ ಬೀದಿ ಬಸ್ವೇರ್ ತರ ಸುತ್ತಾಡ್ಬೇಡಿ ಕಣ್ರಿ. ಹೋಗ್ರೆ ಮನೆಗೆ ಹೋಗ್ರೆ. ನೀವ್ ಹೋಗಿ ಆಂಟಿ, ನಮ್ಗೆಲ್ಲ ಗೊತ್ತೈತೆ. ನಿಮ್ ಹತ್ರ ಏನ್ ಕಲಿಬೇಕಾಗಿಲ್ಲ ನಾವು. ದಿವ್ಯಾ ಪ್ಲೀಸ್ ಸುಮ್ನೆ ಇರೆ. ಆ ಅಮ್ಮ ಮೊದ್ಲೇ ಎಣ್ಣೆ ಪಾಟಿ ಸರಿ ಇಲ್ಲ. ಅದೇ ಬಾರೆ ಆಡೋಣ. ಆಟಾಡೆ. ಏನ್ ಎಲ್ಲ ಇವ್ರು ಹೇಳ್ದಂಗೆ ಇರ್ಬೇಕಾಗಿಲ್ಲ. ಏನ್ ಅದ್ಬಸ್ ಇಲ್ದೆ ಬೆಳ್ಬಿಟ್ಟಿದ್ದೀರಾ ನೀವು? ಭಯ ಭಕ್ತಿ ಇಲ್ವಾ ನಿಮ್ಗೆ? ಮೈ ನೆರ್ದ ಮೇಲೆ ಮುಚ್ಕೊಂಡ್ ಮನೆಗ್ ಬಿದ್ದಿರ್ಬೇಕು. ಬೃಂದಾ, ಬೃಂದಾ, ಏನಮ್ಮ? ಯಾಕಮ್ಮ ಹಂಗ್ ಮನ್ಗಿದ್ಯಾ? ಬೃಂದಾ, ತಗಮ್ಮ ಸ್ವಲ್ಪ ತಿನ್ನಮ್ಮ. ಏನಮ್ಮ? ತಗಮ್ಮ ತಿನ್ನಮ್ಮ. ಎಷ್ಟಾಗುತ್ತೆ ಅಷ್ಟು ತಿಂದ್ಬಿಟ್ಟು ಕೊಡು ವಾಪಸ್ಸು. ನನಗೆ ಅಶ್ವಿಲ್ಲ. 2 ತುತ್ತು ತಿಂದ್ಬಿಟ್ಟು ಕೊಡಪ್ಪ. ತಿನ್ನೆ, ಏನ್ ನೋಡ್ತೀಯಾ? ತಲೆ ಬಗ್ಗಿಸ್ಕೊಂಡು ತಿನ್ನು. ಸಾಕಮ್ಮ. ತಿನ್ನು ಅಂದೆ ಇನ್ನೊಂದ್ ಸ್ವಲ್ಪನ. ಪ್ಲೀಸ್ ಅಮ್ಮ. ಯಾಕೆ ಹಿಂಗ್ ಹೊಟ್ಟೆ ಉರ್ಸ್ತೀಯ? ಅವನೊಂಥರ ಹೊಟ್ಟೆ ಉರ್ಸ್ತಾನೆ, ನೀನೊಂಥರ ಹೊಟ್ಟೆ ಉರ್ಸ್ತೀಯಲ್ಲೇ ನನ್ನ. ಅನ್ನದ ಬೆಲೆ ಗೊತ್ತೇನ್ರಿ ನಿಮ್ಗೆ? ತೂ ಮನುಜ ಏನೇ ಮಾಡಿದ್ಯಾ ಅಡ್ಗೆ? ಏನ್ ಮಾಡ್ಲಿ, ಮನೆ ಕೆಲಸದವ್ರು ಒಂಚೂರು ಅನ್ನ ಕೊಟ್ಟಿದ್ರು, ಅದನ್ನೇ ಚಿತ್ರಾನ್ನ ಗೊಜ್ಜು ಮಾಡಿದ್ದೀನಿ. ನಿನ್ ಯೋಗ್ಯತೆಗೆ ಇನ್ನೇನ್ ಮಾಡಕ್ಕಾಗತ್ತೆ? ಕಬಾಬ ಗಿಬಾಬ ಬೇಸಾಕ್ತಿಯಾ? ನನಗೆ ಕೆಲ್ಸದ ಮನೇಲಿ ತಿಂಗ್ಳಿಗೊಂದೇ ಸಲ ಸಂಬಳ ಕೊಡೋದು. ಹೋಗ್ಲಿ ಬಿಡು, ಮೊಟ್ಟೆ ಇದ್ರೆ ಆಮ್ಲೆಟ್ ಅರ ಮಾಡಾಕ್ತಿಯಾ? ನನ್ನ ಹತ್ರ ಅದಕ್ಕೂ ಕಾಸಿಲ್ಲ. ಮನೇಲಿ ಗ್ಯಾಸ್ ಬೇರೆ ಖಾಲಿ ಆಗೋಗಿದೆ. ಬೆಳಗ್ಗೆ ಹೋದ್ರೆ ರಾತ್ರಿನೇ ಬರ್ತೀರಿ. ಮನೆ ಕಡೆ ಏನಾದ್ರು ಒಂಚೂರು ಜವಾಬ್ದಾರಿ ಇದೆಯಾ ನಿಮ್ಗೆ? ನನ್ನ ಪವರ್ ಬಗ್ಗೆ ನಿಂಗೆ ಏನೇ ಗೊತ್ತು? ಕಾಣಿಸ್ತೈತೆ ನಿನ್ ಪವರ್. MLA ಸಾಹೇಬರು ಊಟ ಮಾಡ್ಕೊಂಡು ಹೋಗೋ ಅಂದ್ರು. ನನ್ ಕರ್ಮ ಬಿಟ್ಟು ಬಂದಲ್ಲ, ಚಿತ್ರಾನ್ನ ತಿನ್ಬೇಕಾಯ್ತು. ಬಾ ಅಂತ ಕರ್ದಿದ್ನಿಲ್ಲಿ, ಮಾಡಿ ಇಳಿಸಿದೀನಿ ಉಣ್ವೆ ಅಂತ. ಅದೇ ಇರೋದು, ತಿನ್ಬೋದು. ನನ್ ಕರ್ಮ ಏನು ಮಾಡಕ್ಕಾಗಲ್ಲ, ತಿನ್ಬೇಕು. ಅದು ಸಿಕ್ಕಲ್ದೇನೋ ನೋಡ್ಕೊ. ಇವಳು ಬೇರೆ ಊಟ ಮಾಡ್ತಾ ಇಲ್ಲ. ನನ್ ಕರ್ಮ ನನ್ಗೆ. क्या कर रहे हो तुम? ठीक से क्लीन करने नहीं होता क्या? देखो खूना खूना में ऐसे गंदा है. खाली पैसा पूछने के टाइम में ऐसे पूछता है.
ಕೊಡೋದಿಷ್ಟು ಸಂಬಳಕ್ಕೆ ಸಾಯಂಕಾಲದವರೆಗೂ ದುಡ್ಸಿ ಸಾಯಿಸ್ತಾರೆ. ಯಮ್ಮ ಕೈಯೆಲ್ಲ ನೋವು. ಯಾರಿ ಹುಡುಗಿರು? ಬೃಂದಾ, ಏನಾಯ್ತೆ ಬೃಂದಾ? ಪ್ರಿಯಾ, ಏನಾಯ್ತು ಇವಳಿಗೆ? ತಲೆ ಸುತ್ತಿ ಬಿದ್ದೋದ್ಲು. ಎಷ್ಟೊತ್ತಲ್ಲಿ? ಆಂಟಿ, ಸ್ಕೂಲಲ್ಲಿ ಗಣಿತ ಟೀಚರ್ ಪಾಠ ಮಾಡ್ಬೇಕಾದ್ರೆ a² + b² ಅಂತ ಹೇಳ್ತಾ ಇರ್ಬೇಕಾದ್ರೆ ಬೃಂದ ತಲೆ ಸುತ್ತಿ ಬಿದ್ಬಿಟ್ಟು. ಹೌದಾ? ಯಾಕೆ, ಏನಾಯ್ತು ಮಗಳೇ? ಸರಿ, ಒಳಗ್ ಬಾಮ್ಮ. ಬೃಂದನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆಂಟಿ. ಸರಿಮ್ಮ, ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡು ಅಂತ ಹೇಳೋದು. ಬಾರಿ ಹೋಗೋಣ. ಬೆಳಿಗ್ಗೆ ರಾತ್ರಿ ಮೆಡಿಸನ್ ಕರೆಕ್ಟ್ ಆಗಿ ತಗೋಬೇಕು. ಸರಿ ಸರ್. ಇಲ್ಲೇ ತಗೊಳ್ಳಿ ಮೆಡಿಸನ್. ಆಯ್ತು ಸರ್. ಡಾಕ್ಟ್ರೆ ನಮಸ್ಕಾರ. ಏನಾಯ್ತು? ಡಾಕ್ಟ್ರೆ, ಯಾಕೋ ನನ್ನ ಮಗಳು ಮಂಕ ತರ ಆಗಿದ್ದಾಳೆ. ನೆನ್ನೆ ತಲೆ ಸುತ್ತು ಬಿದ್ದ್ಬಿಟ್ಲು ಡಾಕ್ಟ್ರೆ. ಯಾಕಮ್ಮ, ಏನಾಯ್ತು? 3 ದಿನದಿಂದ ಮಂಕ್ ಪಡ್ದಂಗ ಆಗಿದ್ದಾಳೆ ಸರ್. ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಊಟನೂ ತಿನ್ನಲ್ಲ, ಒಬ್ರೊಂದಿಗೆ ಮಾತು ಆಡ್ತಾ ಇಲ್ಲ ಸರ್. ಇದೇ ತರ ಮಂಕ್ ಪಡ್ದಂಗ ಆಗಿದ್ದಾಳೆ ಸರ್. ಏನು ನೋಡಿ ಸರ್. ಏನ್ ಹೆಸರು ಹೇಳಮ್ಮ? ಅವಳ ಹೆಸರು ಬೃಂದಾ ಸರ್. ಎಷ್ಟು ವಯಸ್ಸು? 14 ವರ್ಷ ಸರ್. ಯಾಕೆ ಇವಳಿಗೆ ಮಾತು ಬರಲ್ವಾ? ಸರ್ ಮಾತಾಡ್ತಾಳೆ ಸರ್. ಈಗ 2 ದಿನದಿಂದ ಹಿಂಗಾಗಿದ್ದಾಳೆ ಸರ್. ಆ ಮಾಡು, ಆ ಅನ್ನು, ಇನ್ನೂ ಜೋರಾಗ ಆ ಅನ್ನು. ಸರಿ, ಮಲ್ಕೊಳಮ್ಮ. ಮೆಚೂರ್ ಆಗಿ ಎಷ್ಟು ದಿನ ಆಯ್ತು? ಇನ್ನೂ 1 ವರ್ಷನೂ ಆಗ್ಲಿಲ್ಲ ಡಾಕ್ಟ್ರೆ. BP ಎಲ್ಲ ನಾರ್ಮಲ್ ಆಗಿದೆ. ಇದೇಳಮ್ಮ. ಬಾಮ್ಮ, ಎತ್ ಕೂತ್ಕೋ. ಸರಿ, ಮೆಡಿಸಿನ್ ಬರ್ಕೊಡ್ತೀನಿ. ಸರಿ ಸರ್. ಸರಿ ಸರ್. 3 days ಕೊಡಿ. ಸರಿ ಸರ್. ಅವಳೇನ್ ತಿನ್ಬೇಕು ಅಂತಾಳೋ ಅದನ್ನೇ ಕೊಡಿ. ಸರಿ ಸರ್. ಸ್ವಲ್ಪನೇ ತಿನ್ಲಿ. ಊಟನೇ ತಿನ್ನಲ್ಲ ಅಂತಾಳೆ ಸರ್. ಅದಕ್ಕೇನೆ ಅವಳು ಏನ್ ಇಷ್ಟಪಡ್ತಾಳೋ ಅದನ್ನೇ ಸ್ವಲ್ಪ ಕೊಡಿ. ಸರ್, ಯಾಕೆ ಸರ್ ಹಿಂಗಾದ್ಲು? ಚೆನ್ನಾಗಿ ಆಟ ಆಡ್ಕೊಂಡಿದ್ಲು, ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾ ಇದ್ಲು, ಬರ್ತಾ ಇದ್ಲು, ಎಲ್ಲರೊಟ್ಟಿಗೂ ಚೆನ್ನಾಗಿ ಮಾತಾಡ್ಕೊಂಡಿದ್ಲು. ನೋಡಮ್ಮ, ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್. ಸರಿ ಸರ್. ಅವಳನ್ನ ನೀವು ಫ್ರೆಂಡ್ಲಿ ಆಗಿ ನೋಡ್ಕೋಬೇಕು. ಸರಿ ಸರ್. ಆಮೇಲೆ ನೀವು ಅವಳ ನಡವಳಿಕೆ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಾ ಇರ್ಬೇಕು. ಪ್ರೀತಿಯಿಂದ ಮಾತಾಡಿಸಿ. ಸರಿ ಸರ್. ಅವಳಿಗೆ ಏನೇನ್ ಬೇಕೋ, ಬೇಕಾಗಿರೋದನ್ನ, ಬೇಡದೇ ಇರೋದನ್ನ ಅದನ್ನೆಲ್ಲ ತಿಳ್ಕೊಬೇಕು ನೀವು. ನಾವೆಲ್ಲರೂ ಇವಳ ಜೊತೆ ಚೆನ್ನಾಗಿ ಇರ್ತೀವಿ ಸರ್. ಆದ್ರೂ ಹಿಂಗಾಗಿದ್ದಾಳೆ. ಏನೂ ಆಗಲ್ಲ. ಇದನ್ನ 3 days ತಗೊಳ್ಳಿ. ಏನಾದ್ರೂ ಸೀರಿಯಸ್ ಆಯ್ತು ಅಂತಂದ್ರೆ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡ್ಬೇಕು. ಸರಿ ಸರ್. ಯಾವಾಗ ಸರ್ ಸರಿ ಹೋಯ್ತಾಳೆ? ಸರೋಗ್ತಾಳೆ. ನೀವೇನು ಟೆನ್ಷನ್ ತಗೋಬೇಡಿ, ಅವಳಿಗೂ ಟೆನ್ಷನ್ ಕೊಡಬೇಡಿ, ಏನು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸರ್, ಸರಿಯಾಗಿ ಊಟನೇ ಮಾಡಲ್ಲ ಸರ್. ನಾನು ಏನ್ ಮಾಡ್ಬೇಕು ಅಂತ ಏನಾಗಲ್ಲ, ಅವಳು ಇಷ್ಟಪಟ್ಟದನ್ನ ಕೊಡಿ. ತಿನ್ಲಿಲ್ಲ ಅಂದ್ರೆ ಸ್ವಲ್ಪನೇ ತಿನ್ಸಿ. ಸರಿ ಸರ್, ಆಯ್ತು. ಇಲ್ಲಿ ಸೆಂಟ್ ಬಾಟ್ಲ್ ಇಟ್ಟಿದ್ದೆ, ಎಲ್ಲೋಯ್ತು, ಎಲ್ಲಿಟ್ಟೋರು ಗೊತ್ತಿಲ್ಲ. ನಮ್ಮಲ್ಲಿ ಇದೊಂದು ಗೂಬೆ ಐತಿ,
ಇಟ್ಟಿದ್ ವಸ್ತು ಒಂದು ಕಡೆ ಇರಲ್ಲ. ಹೌದ್ರಿ ನನ್ ಗೂಬೆನೆ. ಯಾಕೆ ಹೇಳು? ಯಾರ ಬೈಗೂ ಬಿಡದಾದ ಸಂಸಾರ ಮಾಡ್ಕೊಯ್ತಿದ್ದೀನಲ್ಲ, ಅದು ಗೂಬೆನೆ ನಾನು. ಅದಕ್ಕೆ ನಾನು ಬೈಬೇಕಾದ್ದೆ. ಶುರು ಮಾಡ್ಬಿಟ್ಲು ಸುಪ್ರಭಾತ. ನಮ್ಮ MLA ಸಾಹೇಬ್ರು ತಂದು ಕೊಟ್ಟಿದ್ದು ಅದ್ರ ಬಗ್ಗೆ ನಿಂಗೇನೆ ಗೊತ್ತು? ಹೌದ್ರಿ, ಎಲ್ಲ ನಿಮ್ಗೆ ಗೊತ್ತಿರೋದು, ನಮ್ಗೇನು ಗೊತ್ತಿಲ್ಲ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ? ಕಸ್ತೂರಿ ವಾಸನೆ ತಗೊಂಡು ಅದೇನ್ರಿ ಸಾಧಿಸಿದ್ದೀರಾ ನೀವು? ಸುಮ್ನೆ ಹೋಗ್ರಿ, ಮನೆ ಜವಾಬ್ದಾರಿನೇ ಇಲ್ಲ ನಿಮ್ಗೆ. ದಿನ ಇದೇ ಗೋಳು ನಿಂದು. ನನ್ ಸೆಂಟ್ ಹೋಯ್ತಲ್ಲ. ದಿನ ಇವ್ರದಿದ್ದೇ ರಾಮಾಯಣ. ಮನೇಲಿ ರೇಷನ್ ಖಾಲಿ ಆಗಿದೆ, ದುಡ್ಡು ತಗೋ ಬನ್ನಿ. ಏ ವರ, ಏನ್ ಮಾಡ್ದೆ ತಿಂಡಿನ? ಅಯ್ಯೋ ಏನ್ ಮಾಡೋಣ, ಗ್ಯಾಸ್ ಸಿಗೋದು 1.5 ತಿಂಗಳು ಮೇಲೆ ಅಂತೆ. ಅದಕ್ಕೆ ರಾತ್ರಿನೇ ಅನ್ನ ಮಾಡಿಟ್ಟಿದ್ದೀನಿ. ಅದನ್ನೇ ಚಿತ್ರಾನ್ನ ಕಳ್ಸ್ಕೊಡ್ತೀನಿ. ಹಿಂಗೆ ಆದ್ರೆ ಹಿಂದೆ ಮಾಡ್ಕೊಂಡು ಉಣ್ತಿದ್ರಲ್ಲ ಸೌದೆ ಒಲೆ, ಅದೇ ತರ ಮತ್ತೆ ಅದೇ ತರ ಮಾಡ್ಕೊಂಡು ಉಣ್ಬೇಕಾಗತ್ತೆ. ಅದೇ ನಮ್ ಪರಿಸ್ಥಿತಿ. ಹಿಂಗೆ ಗ್ಯಾಸ್ ಬರೋದ್ ನಿಂತ್ಕೊಂಡ್ರೆ. ಅಲ್ಲ ಪಾರು, ಆ ಮುಮ್ತಾಯಿ ಮಗಳಿದ್ದಾಳಲ್ಲ, ಯಾರೋ ಕಂಬಿ ಕೆಲಸ ಮಾಡೋ ಹುಡುಗನ ಜೊತೆ ಓಡೋಗ್ಬಿಟ್ಲು ಅಂತ ಕಣೆ. ಕಣೆ, ಅದೇ ನಮ್ಮ ಮನೇಲಾಗಿದ್ರೆ ಸುಮ್ನೆ ಇರ್ತಿದ್ರೇನೆ. ಅದೇ ಬೇರೆಯವ್ರ ಮನೇಲಾದ್ರೆ ಸದ್ಯ ಇಲ್ದಂಗ ಹಂಗೆ ನಯಸ್ಸಾಗಿ ಮುಚ್ಚಾಕ್ಬಿಡ್ತಾರೆ. ಎಲ್ಲ ಅಷ್ಟೇ ಕಣೆ. ಯಾಕೆ ಭಾಗ್ಯ ಕೆಲ್ಸಕ್ ಹೋಗಿಲ್ವಾ? ನಿನ್ ಗಂಡ ಇವಾಗ ಟಿಪ್ ಟಪ್ಗಾಗಿ ಹೋದ್ನಲ್ಲೇ. ಬೃಂದಾಗೆ ಯಾಕೋ ಹುಷಾರಿರ್ಲಿಲ್ಲ, ಅದಕ್ಕೆ ಯಾರ ಹತ್ರ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದೆ. ಇವಾಗ ನೋಡ್ದೆ ಮೈ ಬಿಸಿ ಇದೆ, ಮತ್ತೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿ? ಮೇನ್ ರೋಡ್ ಅಲ್ಲಿ ಇದೆಯಲ್ಲ ಮೇಲ್ಕೋಟೆ ಹಾಸ್ಪಿಟ್ಲು, ಅಲ್ಲಿ ಕರ್ಕೊಂಡೋಗಿದ್ದೆ. ಅಯ್ಯೋ ಭಾಗಿ, ಅವನ ಹತ್ರ ಯಾಕೆ ಹೋದೆ? ಆ ಸತೀಶನ್ ಹತ್ರ. ಅವನ ಹತ್ರ ಹೋದ್ರೆ ಸತ್ತಂಗ ಅಷ್ಟೇ. ಅದ್ ಇಂಜೆಕ್ಷನ್ ತಗೊಂಡ್ರು ಆಳಾಚಾರ ಬಿಡೋದೇ ಇಲ್ಲ. ಏನ್ ದರ್ದ್ರ ಕೈಯೋ ಅವಂದು. ಸ್ಕೂಲ್ಗೆ ಹೋಗಿ ಬರುವಾಗ ಮೈನವರ ಹುಡುಗಿ ಹುಣಸೆ ಮರ ಹತ್ರ ಹೋಗ್ತವೆ ಬರ್ತವೆ. ಏನೋ ಗಾಳಿ ಸೋಗು ತಗ್ಲಿರ್ಬೇಕು. ಅಲ್ಲ ಕಣೆ ಭಾಗಿ, ಇಲ್ಲೇ ಅಮ್ಮನವ್ರ ಮೈ ತುಂಬ್ತಾರಲ್ಲ, ತಾಯ್ತನ ಪಾಯ್ತನ ಹಾಕಿದ್ರೆ ಹುಷಾರಾಗಲ್ವಾ? ಅದಕ್ಕೆ ಡಾಕ್ಟರ್ ತಕೊಂಡ್ ಹುಷಾರಾಗುತ್ತಾ? ಇಲ್ಲೇ ಹೋಗಿ ದೇವಸ್ಥಾನ ಹತ್ರ ಕಟ್ಸು, ಎಲ್ಲ ಹುಷಾರಾಗತ್ತೆ. ನಿನ್ನ ನೆನಪು ನನ್ನ ಕಾಡಿದೆ, ನಿನಗಾಗಿ ಪರಿತಪಿಸಿದೆ. ಈ ಹೃದಯ ನಿನ್ನ ಬೇಡಿದೆ, ನಿನ್ನ ಸನಿಹ ಬಯಸಿದೆ. ಮೈ ಮನವೆಲ್ಲ ಗರಿಕೆದರಿ ಕುರಿಯುತ್ತಿದೆ. ಹೃದಯಕ್ಕೆ ನಿನ್ನ ನೋಡುವ ಆಸೆಯಾಗಿದೆ. ಆ ದಿನಗಳು ನೆನಪಾಗಿವೆ. ಮನವು ನಿನ್ನ ಕಾಣಲು ಹಾತೊರೆಯುತ್ತಿದೆ. ಪರಾಕಮ್ಮ ಹರಿಪರಾಕಮ್ಮ ಗುಡ ಗುಡ ಗುಡಿದಮ್ಮ ತಿಳ್ಳಗತಿಗೆ ಕಾಮ ಜ್ಯೋತಿ ಕಾಮಣ್ಣಮ್ಮ ಗಳಮ್ಮ ಪುರ್ತನ ಪುಣ್ಯಗಳೇ ಮಗಳೇ ವನಾಪತಿ ಯಕನಾಥಿಲ್ಲಮ್ಮ ಸಮದತ್ತಿ ದೇವಿ ನಿನ್ ಕುಟ ವಾಕ್ಯ ಬ್ರಹ್ಮವಾಕ್ಯವಾಗಿ ಲೋಕಮಾ ಜನ್ಮ ತಾಯಿ ನಿನ್ನ ಪಾದಕ್ಕೆ
ಎಷ್ಟು ದಿವಸದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? 3 ವಾರದಿಂದ ಬರ್ತಾ ಇದೀನಿ. ಹೌದಾ? ಏನ್ ಪ್ರಾಬ್ಲಮ್? ನನ್ ಗಂಡ ಅವಳ ಮಾಡಿಕೊಬಿಟ್ಟಿದ್ದ. ಅಮ್ಮ ಮೈ ದುಮ್ತೈತೆ ಹೇಳ್ತಿದ್ದೆ, ಒಳ್ಳೇದಾಗುತ್ತೆ ಅಂತ ಬಂದಿದೀನಿ. ಹೌದಾ? ಹಾ. ಈಗ ಪರವಾಗಿಲ್ವಾ ನಿನ್ ಗಂಡ? ಓ ಪರವಾಗಿಲ್ಲ, ಇವಾಗ ಕೆಲ್ಸ ಬಿಟ್ರೆ ಮನೆ, ಮನೆ ಬಿಟ್ರೆ ಕೆಲ್ಸ. ಓ ಎಲ್ಲ ಚೆನ್ನಾಗಿದ್ದಾರೆ ಇವಾಗ. ಹೇಳ್ದಾಗ ಕೇಳ್ತಾರೆ, ಮನೇಲೆ ಬಿದ್ದಿರ್ತಾರೆ. ನಿಮ್ದೇನ್ ಪ್ರಾಬ್ಲಮ್? ಅಯ್ಯೋ, ನಮ್ಮ ಅಮ್ಮನ್ಗೆ ಹುಷಾರೇ ಇಲ್ಲ. 2 ತಿಂಗಳಿಂದ ಹುಷಾರಿಲ್ಲ. ಪೂರ್ತಿ ನೆಲಕ್ ಬಿದ್ಬಿಟ್ಟವ್ರೆ. ಕೈ ಕಾಲು ಸ್ವಾಧೀನ ಇಲ್ಲ. ಎಲ್ಲೆಲ್ಲೋ ತೋರಿಸ್ತೆ, ಏನೇನು ಆಗ್ಲಿಲ್ಲ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ಇಲ್ಲಿ ದೇವಸ್ಥಾನದಲ್ಲಿ ಅಮ್ಮ ಮೈ ದುಮ್ತಾಳೆ, ಹೋಗ್ಬಿಟ್ ಬನ್ನಿ ಅಂತ. ಇಲ್ಲಿ ಹೋದ್ವಾರ ಒಂದ್ಸಲ ಬಂದೋಗಿದ್ದೆ, ಇದು 2ನೇ ವಾರ. ಆದ್ರೆ ಈಗ ಸ್ವಲ್ಪ ಪರವಾಗಿಲ್ಲ. ನಮ್ಮಮ್ಮ ಈಗ ಸ್ವಲ್ಪ ಅಮ್ಮ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ, ಚೆನ್ನಾಗಿ ಹೇಳ್ತಾಳಮ್ಮ. ಅದಕ್ಕೆ ನಾನು ಬಂದೆ. ಎಲ್ಲಾರು ಕ್ಯೂನಲ್ಲಿ ಬನ್ನಿ, ಗಲಾಟೆ ಮಾಡ್ಕೋಬೇಡಿ. ಅಮ್ಮರು ಮೈ ಮೇಲೆ ಬಂದಿದ್ದಾರೆ, ಎಲ್ಲ ಶಾಂತವಾಗಿರಿ ಆಯ್ತಾ? ಎಲ್ಲರೂ ಕ್ಯೂನಲ್ಲಿ ಬನ್ನಿ. ಅಮ್ಮ ಶಾಂತಳಾಗು, ಶಾಂತಳಾಗಮ್ಮ. ನಾನ್ ನೋಡ್ಕೊತೀನಿ. ಯಾರಾದ್ರೂ ಸುಳ್ಳು ಮೋಸ ಕಪಟ ಮಾಡಿದ್ರೆ ರಕ್ತ ಕಾರ್ತೀನಿ. ಅಮ್ಮ ಶಾಂತಳಾಗು, ಶಾಂತಳಾಗು, ಶಾಂತಳಾಗಿ. ಅಮ್ಮ ನಿಮ್ ಭಕ್ತರು ನಿಮ್ಗೋಸ್ಕರ ಕಾಯ್ತಿದಾರಮ್ಮ. ನಾನು ನೋಡ್ಕೋತೀನಿ. ನನ್ನ ನಂಬಿ ಬಂದ ಭಕ್ತರನ್ನ ಕೈ ಹಿಡಿತೀನಿ. ನನ್ನ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡ್ಕೊಂತೀನಿ. ಈ ಊರಿಗೆ ಮಳೆ ಬೆಳೆ ಎಲ್ಲ ಕಾಲಕ್ಕೆ ಆಗೋ ತರ ನೋಡ್ಕೋತೀನಿ. ಅಮ್ಮ ದೇವಿ, ನನ್ನ ಮಗನಿಗೆ ಎಲ್ಲೂ ಅವನಿಗೆ ಹೆಣ್ಣು ಸೆಟ್ ಆಗ್ತಾ ಇಲ್ಲ. ಹುಡುಗ ಒಪ್ಕೊಂಡ್ರೆ ಜಾತಕ ಸರಿ ಬರಲ್ಲ, ಜಾತಕ ಸರಿ ಬಂದ್ರೆ ಹುಡುಗಿ ಒಪ್ಪಲ್ಲ.
ಕಾರಣ ಗೊತ್ತಿಲ್ಲ. ಮನೆ ದೇವರು ಅಡ್ಡ ಬರ್ತಾ ಇದ್ದಾರೆ ಅಂತಿದ್ದಾರೆ. ಅಮ್ಮ ನೀನೇ ದಯ ತೋರಿಸಿ ಎಲ್ಲ ಸರಿ ಆಗುವಾಗಿ ಮಾಡು ಅಂತ ವಿನಂತಿಸ್ಕೊಳ್ತೀನಿ ಅಮ್ಮ. ತಾಯಿ ದಯವಿಟ್ಟು ಏನಾರ ಒಂದ್ ಮಾರ್ಗ ತೋರ್ಸು. ಗೊತ್ತಾಯ್ತು ಗೊತ್ತಾಯ್ತು. ಬರೋ ಅಮಾವಾಸ್ಯೆ ಒಳಗಡೆ ನಿಮ್ ಮಗನ್ಗೆ ಹೆಣ್ಣು ಸಟ್ಟಾಗ್ತೈತೆ. ಈ ಕಡೆ ತೆಂಗಿನ ನಾಡು ನಡೆದಾಡೋ ದೇವ್ರಿರೋ ಕಡೆ ಒಂದು ಹೆಣ್ಣು ಗಂಟಕ್ಕೊಂಡ್ ಕೂತವಳೆ. ಆ ಕಡೆಗೆ ಹೋಗಿ ಹೆಣ್ಣು ನೋಡಿ ಎಲ್ಲ ಸಟ್ಟಾಗ್ತೈತೆ. ಹೊಳ್ಳಿ ಹೊಳ್ಳಿ. ಉದೋ ಉದೋ ಎಲ್ಲಮ್ಮ. ಅಮ್ಮ ತಾಯಿ ಮದ್ವೆ ಆಗಿ 10 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಅತ್ತೆ ಮಾವ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದಾರೆ. ಅವ್ರ ಜೊತೆ ಸೇರ್ಕೊಂಡು ನನ್ ಗಂಡನ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ದಾನೆ. ನೀನು ದಾರಿ ತೋರ್ಸಮ್ಮ. ಅದು ಸಾಲದು ಅಂತ ಅತ್ತೆ ಮಾವ ಇಬ್ರು ಸೇರ್ಕೊಂಡು ನನ್ ಮದ್ವೆ ಮಾಡ್ಬೇಕು ನನ್ ಗಂಡಂಗೆ ಅಂತಿದ್ದಾರೆ. ದಯವಿಟ್ಟು ನೀವೇ ಕರುಣೆ ತೋರಿಸಿ ನನಗ್ ಮಗು ಆಗೋ ತರ ಮಾಡಿ ಅಮ್ಮ. ಮುಂದಿನ ವರ್ಷ ಗಣೇಶನ ಹಬ್ಬದಷ್ಟೊತ್ತಿಗೆ ನಿನಗೆ ಗಂಡು ಮಗು ಆಗ್ತೈತೆ. ಹೆತ್ತಿ ನನ್ ಪಾದಕ್ಕೊಪ್ಸಿ ಹರಕೆ ತೀರ್ಸ್ಕೊ. ಆಯ್ತಮ್ಮ, ನೀನ್ ಹೇಳ್ದಂಗಾಗ್ಲಿ. ಮಗು ತೂಕದ್ದು ಬೆಲ್ಲ ಕೊಡ್ತೀನಿ, ಮಗು ತೂಕದ್ದು ಅಕ್ಕಿ ಕೊಡ್ತೀನಮ್ಮ ತಾಯಿ. ಕರುಣೆ ತೋರಿಸಿ ಮಗು ಕೊಡು ಮಹಾತಾಯಿ. ಉದೋ ಉದೋ ಎಲ್ಲಮ್ಮ. ಅಮ್ಮ ನೋಡಮ್ಮ, ಇದನ್ನ ಜ್ಯೂಸ್ ಮಾಡ್ಕೊ ಕುಡಿ, ನಿಂಗೆ ಎಲ್ಲ ಒಳ್ಳೇದಾಗುತ್ತೆ. ಉದೋ ಉದೋ ಎಲ್ಲಮ್ಮ. ಅಮ್ಮ ತಾಯಿ, 3 ದಿವಸದಿಂದ ನನ್ನ ಮಗಳು ಹುಷಾರಿಲ್ಲ ತಾಯಿ. ಸ್ಕೂಲ್ಗೆ ಹೋಗಿ ಬಂದವಳು ಹಿಂಗ್ ಮನ್ಗಾವಳೆ. ಹಾಸ್ಪಿಟ್ಲಿಗೆಲ್ಲ ಕರ್ಕೋಗಿ ಬಂದು ಎಲ್ಲೂ ವಾಸಿ ಆಗ್ಲಿಲ್ಲ. ಯಾರೋ ಹೇಳಿದ್ರು ನಿನ್ನ ಹತ್ರಕ್ಕೆ ಬಂದ್ರೆ ವಾಸಿ ಆಗುತ್ತೆ ಅಂತ ಕರ್ಕ ಬಂದಿದ್ದೀನಿ. ಏನ್ ಮಾಡ್ತೀಯೋ ಮಾಡವ ತಾಯಿ, ದಯಾ ತೋರ್ಸು ತಾಯಿ. ಗೊತ್ತಾಯ್ತು ಗೊತ್ತಾಯ್ತು. ಅವಳಿಗೆ ಯಾವ್ದೋ ಗಾಳಿ ಬಡ್ಕೊಂಡೈತೆ. ಮಗಿನ ಆ ಕಡೆ ಕರ್ಕೊಂಡು ಹೋಗ್ಬೇಡ. ಉದೋ ಉದೋ ಎಲ್ಲಮ್ಮ. ಸ್ವಲ್ಪ ಮುಂದೆ ಬಾಮ್ಮ. ಅಮ್ಮ ಜ್ಯೂಸ್ ಮಾಡಿಸಿ ಅವಳು ಕುಡಿಸು. ಎಲ್ಲ ಅಮ್ಮ ಹೇಳುತ್ತಾರ ಒಳ್ಳೇದಾಗುತ್ತೆ. ತಗೊಂಬ ದಕ್ಷಿಣ ಇಡು. ಬರ್ತೀವಿ ತಾಯಿ. ಓ ಯಜಮಾನ್ರು, ತುಂಬಾ ಅಪರೂಪ ಆಗ್ಬಿಟ್ರಿ. ಬನ್ನಿ ಬನ್ನಿ ಬನ್ನಿ. ಅಮ್ಮವರು ನಿಮ್ ಬಗ್ಗೆ ವಿಚಾರಿಸ್ತಾ ಇದ್ರು. ಹೌದಾ? ಉದೋ ಉದೋ ಎಲ್ಲಮ್ಮ. ಉದೋ ಉದೋ ಎಲ್ಲಮ್ಮ. ಕೂತ್ಕೊಳ್ಳಿ ಯಜಮಾನ್ರೆ. ಉದೋ ಉದೋ ಎಲ್ಲಮ್ಮ. ಉದೋ ಉದೋ ಎಲ್ಲಮ್ಮ. ಅಮ್ಮವ್ರಿಗೆ ತಲುಪುತ್ತೆ. ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಅದು ಕೇಸು ಗೆದ್ದಿದ್ದಕ್ಕೆ ಕಾಣಿಕೆ ತಂದಿದ್ದೀನಿ.
ಕೋರ್ಟು ನನ್ನ ಪರವಾಗಿ ತೀರ್ಮಾನ ಕೊಟ್ಟಿದೆ. ಎಲ್ಲ ತಮ್ಮ ದಯೆ. ನನ್ನ ಹತ್ರ ಬರೋರ್ಗೆ ನಾನು ಯಾರನ್ನು ಕೈ ಬಿಡಲ್ಲ, ಎಲ್ರು ಕೈ ಹಿಡಿತೀನಿ. ಇನ್ನು ಮುಂದೇನು ಯಾವುದೇ ಕಂಟಕ ಬರ್ದೇ ಇರೋ ತರ ಕಾಪಾಡ್ತೀನಿ. ಏನಾದ್ರೂ ಅರ್ಕೆ ಹೊತ್ಕೊಳ್ಳಿ. ಹಾ, ಶುಭವಾಗ್ಲಿ ಶುಭವಾಗ್ಲಿ. ಸರಿ, ನಾನು ಇನ್ನು ಹೊರಡ್ತೀನಿ. ಅಮ್ಮವ್ರೆ ಶುಭವಾಗ್ಲಿ. ಬನ್ನಿ.